ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಸ್ಯಾಂಡಿ. ಹೇ, ಹಾಗೆ ಇವತ್ತಿನ ಕತೆ ನನ್ನ ಜೊತೆ ಲಂಕಾಧಿಪತಿ ರಾವಣನ ಬಗ್ಗೆ ತಿಳಿಯೋಣ. ಇವನ ಹತ್ರ 10 ಮುಖ ಹಾಗೂ 10 ಕೈಗಳನ್ನ ಹೊಂದಿದ್ದ, ಹಾಗೆ ಮತ್ತು ಅಹಂಕಾರಿ ಕೂಡ ಹೌದು, ಶಕ್ತಿಶಾಲಿ ಯೋಧ, ಅತ್ಯುತ್ತಮ ಶಸ್ತ್ರಜ್ಞ, ರಾಕ್ಷಸ ರಾಜ ಪುಲಸ್ತ್ಯ ಮಹರ್ಷಿ ಮತ್ತು ಸಮುದ್ರ ಕನ್ಯೆ ಕೈಕಸ್ಯ ಪುತ್ರ ಕೂಡ ಹೌದು. ಹಾಗೆ ಇವನ ಸಹೋದರಿ ಶೂರ್ಪಕ ಮತ್ತು ಇವನ ಸಹೋದರರು ವಿಭೀಷಣ ಮತ್ತು ಕುಂಭಕರ್ಣ. ಹಾಗೆ ಇವನು ರಾಕ್ಷಸ ವಂಶದವನಾದರೂ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ. ಸಂಗೀತ ಮತ್ತು ಆಯುರ್ವೇದದಲ್ಲಿಯೂ ಅನುಭವವನ್ನು ಹೊಂದಿದ್ದ. ಹಾಗೆ ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳಲ್ಲಿ ಪರಿಣಿತನೆಂದು ಪುರಾಣಗಳು ಹೇಳುತ್ತವೆ. ಹಾಗೆ ರಾವಣನು ಮಹಾವೀಣಾವಾದಕನಾಗಿದ್ದ. ಹಾಗೆ ರಾವಣನು ರುದ್ರವೀಣೆಯನ್ನು ಕಲ್ಪಿಸಿದ್ದ ಎಂದು ಕೂಡ ನಂಬಲಾಗುತ್ತದೆ. ರಾವಣನು ಸುಮಾರು 18 ಅಡಿ ಎತ್ತರವಿದ್ದ ಎಂದು ಹೇಳಲಾಗುತ್ತದೆ. ಹಾಗೆ ಇವನ ತೂಕದ ಬಗ್ಗೆ ಯಾವುದೇ ಸ್ಪಷ್ಟನೆಯ ಉಲ್ಲೇಖವಿಲ್ಲ. ಹಾಗೆ ಇವನು ಧರ್ಮ ಮತ್ತು ಅಧರ್ಮ ಎರಡರ ಗಡಿಭಾಗದಲ್ಲಿದ್ದ ವ್ಯಕ್ತಿಯಾಗಿ ಪುರಾಣದಲ್ಲಿ ಚಿತ್ರಿತನಾಗಿದ್ದಾನೆ. ರಾವಣನು ನಿತ್ಯ ಶಿವನ ಧ್ಯಾನ ಮತ್ತು ಶಿವನ ಆರಾಧನೆ ಮಾಡುತ್ತಾ ಇರ್ತಾನೆ. ಇವನು ಮಹಾ ತಪಸ್ವಿ ಕೂಡ ಹೌದು. ಹಾಗೆ ಇವನು ಬಹುಶಃ ಸಾವಿರಾರು ವರ್ಷಗಳು ಶಿವನ ತಪಸ್ಸು ಮಾಡಿದನೆಂದು ಕೂಡ ಹೇಳಲಾಗುತ್ತದೆ. ಇವನು ಅತ್ಯಂತ ಜ್ಞಾನಿಯಾಗಿದ್ದ. ಇವನು ಜ್ಞಾನ ಮತ್ತು ಶಕ್ತಿಶಾಲಿತನ ಮತ್ತು ಸಂಸ್ಕೃತಿಯ ಅಭಿಮಾನಿ ಕೂಡ ಇವನು ಅತ್ಯಂತ ಜ್ಞಾನಿಯಾಗಿದ್ದ. ಇವನು ಜ್ಞಾನ, ಶಕ್ತಿಶಾಲಿತನ ಮತ್ತು ಸಂಸ್ಕೃತಿಯ ಅಭಿಮಾನಿ ಕೂಡ ಆಗಿದ್ದ ಎಂದು ಪುರಾಣಗಳು ಹೇಳುತ್ತವೆ. ಅಸ್ತ್ರಶಸ್ತ್ರಗಳು ಮತ್ತು ಯುದ್ಧ ಕೌಶಲ್ಯಗಳಲ್ಲಿ ಇವನಿಗೆ ಬ್ರಹ್ಮ ಹಾಗೂ ಶಿವನಿಂದ ಶಕ್ತಿ ಪ್ರಾಪ್ತಿಯಾಗಿತ್ತು ಎಂದು ಕೂಡ ಹೇಳಲಾಗುತ್ತದೆ. ಇವನಿಗೆ ಅಹಂಕಾರದ ಜೊತೆ ತಲೆ ಮೇಲೆ ಹೆಮ್ಮೆ, ಹಾಗೆ ನಾನೇ ಶ್ರೇಷ್ಠ ಎನ್ನುವ ಭಾವನೆ ಕೂಡ ಇತ್ತು. ಬ್ರಾಹ್ಮಣ ಜ್ಞಾನ ಹಾಗೂ ರಾಕ್ಷಸ ಶಕ್ತಿ ಎರಡೂ ಮಿಶ್ರಿತವಾಗಿದ್ದವು. ಹಾಗೆ ಭೀಕರ ತಪಸ್ವಿ ಕೂಡ ಆಗಿದ್ದ. ಇವನ ಬಳಿ ಇದ್ದ 10 ತಲೆಗಳಲ್ಲಿ 9 ತಲೆಯನ್ನ ಹೋಮಕುಂಡಕ್ಕೆ ಅರ್ಪಿಸಿದ್ದ ಎಂದು ಕೂಡ ಹೇಳಲಾಗುತ್ತದೆ. 10ನೇ ತಲೆಯನ್ನ ಅರ್ಪಿಸುವಷ್ಟರಲ್ಲಿ ಸಾಕ್ಷಾತ್ ಶಿವನೇ ಬಂದು ಇವನಿಗೆ ಪ್ರತ್ಯಕ್ಷವಾಗಿ ವರಗಳನ್ನು ನೀಡಿದ್ದ ಎಂದು ಕೂಡ ಹೇಳಲಾಗುತ್ತದೆ. ಅವು ಯಾವುವೆಂದರೆ ಶಕ್ತಿಶಾಲಿ ಆತ್ಮಲಿಂಗ ಹಾಗೂ ಅಜಾಯತೆಯ ವರ, ಚಂದ್ರಹಾಸ ಎಂಬ ಶಕ್ತಿಶಾಲಿಯಾದ ಖಡ್ಗ, ಹಾಗೆ ಅಪಾರ ಶಕ್ತಿ ಮತ್ತು ಸ್ವತಃ ಜ್ಞಾನ ಕೊಟ್ಟ ಎಂದು ಕೂಡ ಹೇಳಲಾಗುತ್ತದೆ. ಹಾಗೆ ಯುವಕನಾಗಿ ಬೆಳೆಯುತ್ತಿದ್ದಂತೆ ಇವನು ತನ್ನ ಮಾವ ಕುಬೇರನ ಬಳಿ ಹೋಗಿ ಲಂಕೆಯನ್ನ ಪಡೆದುಕೊಳ್ತಾನೆ. ಇವನು ಬಾಲ್ಯದಲ್ಲಿಯೇ ರಾಜಕೀಯ ಮತ್ತು ಯುದ್ಧ ಕೌಶಲ್ಯಗಳಲ್ಲಿ ತೊಡಗುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಶಿವನ ಮಹಿಮೆ ಮೇಲೆ ಗರ್ವವಿದ್ದ ರಾವಣನು ಕೈಲಾಸ ಪರ್ವತವನ್ನೇ ಎತ್ತಲು ಪ್ರಯತ್ನಿಸುತ್ತಾನೆ. ಆಗ ಶಿವನು ತನ್ನ ಪಾದದ ಒತ್ತಿನಿಂದ ಪರ್ವತವನ್ನು ಹೊತ್ತಿದ್ದಾಗ ರಾವಣನು ಅದರ ಕೆಳಗೆ ಸಿಕ್ಕಿಬಿಟ್ಟನು. ದಶಾನುಷ್ಟವಾಗಿ 10,000 ವರ್ಷಗಳ ತಪಸ್ಸಿನಿಂದ ರಾವಣನು ಶಿವತಾಂಡವ ಸ್ತೋತ್ರವನ್ನು ಗಾಯನ ಮಾಡಿದ. ಇದರಿಂದ ಖುಷಿಯಾದ ಶಿವನು ಮತ್ತೆ ಕ್ಷಮಿಸಿದ. ಹಾಗೆ ಈ ತಪಸ್ಸಿನ ಸಂದರ್ಭದಲ್ಲಿಯೇ ರಾವಣನು ತನ್ನ ಭಕ್ತಿಯಿಂದ ಶಿವತಾಂಡವ ಸ್ತೋತ್ರ ಎಂಬ ಅದ್ಭುತ ಶ್ಲೋಕವನ್ನು ರಚಿಸಿದನೆಂದು ಕೂಡ ಪುರಾಣಗಳು ಹೇಳುತ್ತವೆ. ಇದು ಶಿವಭಕ್ತಿಯಲ್ಲಿ ಒಂದು ಶ್ರೇಷ್ಠ ಕಾವ್ಯ ಕೂಡ ರೂಪವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.